ನಾವು ಕನ್ನಡಿಗರು, ಹಾಗೆ ನಮ್ಮ ಭಾಷೆದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಜಮೀರ್ ಅಹ್ಮದ್ ಅವರು ಕೇರಳದಲ್ಲಿ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾರೆ, ಹಾಗಾಗಿ ಬಂದಿಲ್ಲ. ಬರ್ತಾರೆ, ಆಮೇಲೆ ಬರ್ತಾರ ಸರ್? ವಿಜೇಂದ್ರ ಹೇಳ್ತಾರೆ ಅವ್ರಿಗೇನು, ಮತ್ತೆ ಈಗ ಅವ್ರಿಗೇನು ಬೇರೆ ದಾರಿ ಏನಿದೆ. ಆದರೆ ಈ ಭಾಳ ಸ್ಪಷ್ಟವಾಗಿ ನಾವು ಹೇಳ್ಬೋದು ಅಂತಂದರೆ 2 ಸೀಟ್ಗಳು ನಾವು ಗೆಲ್ತಾ ಇದ್ದೀವಿ, ಅದರಲ್ಲಿ ಯಾವುದೇ ಅನುಮಾನನೂ ಇಲ್ಲ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಹೌದು, ಬೇರೆ ರಾಜ್ಯಕ್ಕದೆಲ್ಲ ನಮ್ಮ ಮಕ್ಕಳು ಕೆಲಸಕ್ಕೆ ಓದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಸರ್ಕಾರವನ್ನು ಪ್ರಶಂಸೆ ಮಾಡ್ತಿವೆ, ಬಿಜೆಪಿ ವಿರೋಧ ಮಾಡ್ತಿದೆ ಸರ್, ಏನ್ ಹೇಳ್ತೀರಿ? ನೋಡಿ, ನಾವು ಕನ್ನಡಿಗರು, ಹಾಗೆ ನಮ್ಮ ಭಾಷೆದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಬೇರೆ ನಮ್ಮ ನೀತಿ ಏನಾಗಿರಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೇರೆಯವರಿಗೆ ಬೇರೆ ಭಾಷೆ ಕಲೀಲಿಕ್ಕೆ ಏನು ನಿರ್ಬಂಧ ಇಲ್ಲ, ಆದರೆ ನಮ್ಮ ರಾಜ್ಯದ ನೀತಿ ನಮ್ಮ ಭಾಷಾಭಿಮಾನ ಇರಬೇಕು ಅನ್ನೋಂಥ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನಿರ್ಧಾರವನ್ನು ಹೇಳಿದ್ದಾರೆ. ಅದು ಸರಿ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಕಳೆದ 15 ದಿವಸದಿಂದ ಕಲಬುರಗಿಯಲ್ಲಿ ಬುಕ್ ಮಾಡಿದ್ರು ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ರಾಜ್ಯಾದ್ಯಂತ ಇದೇ ಸಮಸ್ಯೆ ಇದೆ, ಗ್ಯಾಸ್ ಸಮಸ್ಯೆ ಪರಿಹಾರ ಆಗುತ್ತಾ ಅಂತ. ಏನಾಗಿದೆ ತಮಗೆಲ್ಲ ಗೊತ್ತಿರೋ ಹಾಗೆ, ಈಗ ಏನು ಇಡೀ ಜಗತ್ತಿನಲ್ಲಿ ಇದು ಒಂದು ಯುದ್ಧದ ಒಂದು ವಾತಾವರಣ ಇರೋದ್ರಿಂದ, ಆಮೇಲೆ ನಮ್ಮ ದೇಶದ ಏನು ನೀತಿ ಏನು ನಮ್ಮ ಎಕ್ಸ್ಟರ್ನಲ್ ನಮ್ಮ ಪಾಲಿಸಿ ಏನಿದೆಯಲ್ಲ, ಅದು ಸ್ವಲ್ಪ ಎಲ್ಲೋ ಸರಿಯಾಗಿದ್ದಿಲ್ಲ ಅಂತಕ್ಕಂಥದ್ದು ಭಾವನೆ ಇದೆ. ಹಾಗಾಗಿ ಇವತ್ತು ಅದರ ಒಂದು ಪರಿಣಾಮವಾಗಿ ನಮ್ಮ ದೇಶದಲ್ಲಿ ನಾವು ಈ ಬಿಕ್ಕಟ್ಟನ್ನು ಎದುರಿಸಬೇಕಾಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ನಮ್ಮ ದುರದೃಷ್ಟ. ಏನ್ ಮಾಡೋಕ್ಕಾಗುತ್ತೆ ಸರ್? ಜಮೀರ್ ಅಹ್ಮದ್ ಅವರು ಬರ್ತಾ ಇಲ್ಲ, ಇದು ಆಗ್ತಾ ಇದೆ. ಅಲ್ಪಸಂಖ್ಯಾತ ನಾಯಕರು ಏನು ದೂರ ಸರಿತಿದಾರ, ಅಂತರ ಕಾಪಾಡ್ಕೋತಿದಾರ ಅನ್ನೋ ಮಾತು ಚರ್ಚೆ ಆಗ್ತಿದೆ ಸರ್, ಏನ್ ಹೇಳ್ತೀರಾ? ನೋಡಿ, ತಮಗೆಲ್ಲ ಗೊತ್ತಿದೆ ಬಹಳ ಸ್ಪಷ್ಟವಾಗಿ ಯಾರು ಅಭ್ಯರ್ಥಿ ಕಂಟೆಸ್ಟ್ ಮಾಡಿರ್ತಕ್ಕಂಥವ್ರೆ ಬಂದು ಈಗ ಅಧಿಕೃತವಾಗಿ ನಾವು ಇದರಿಂದ ರಿಟೈರ್ ಆಗಿದ್ದೀನಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಕಂಟೆಸ್ಟ್ ಇಂದ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ನನ್ನ. ಇನ್ನು 2-3 ಜನ ನಾಯಕರು ಇದ್ದಾರೆ ಸರ್, ಅದಕ್ಕೆ ಇಲ್ಲ ಇರ್ಬೋದು. ಬಟ್ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಹಿಂದೆ ಸರದ ಮೇಲೆ, ಆಮೇಲೆ ಇದಕ್ಕೆ ಎಲ್ಲ ನಮ್ಮ ನಾಯಕರು, ಎಲ್ಲ ಅಲ್ಪಸಂಖ್ಯಾತ ನಾಯಕರು, ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ನಾಯಕರು ಎಲ್ಲ ಮನವೊಲಿಸಲ್ಲಿ ಸಫಲರಾಗಿದ್ದಾರೆ ಅಂತಕ್ಕಂಥದ್ದು ನನಗಿರತಕ್ಕಂಥ ಮಾಹಿತಿ. ಅಲ್ಲ, ಈಗ ಸಾದಿಕ್ ಪೈಲಾನ್ ಅವ್ರು ಮನವೊಲಿಸಿದ್ರು, ಜಮೀರ್ ಅಹ್ಮದ್ ಅವ್ರು ಮನವೊಲಿಸಕ್ ಆಗ್ತಿಲ್ಲ ಅನ್ನೋ ಮಾತು ಬರ್ತದೆ ಸರ್. ಅದಕ್ಕೆ ಜಮೀರ್ ಅಹ್ಮದ್ ಅವರು ಕೇರಳದಲ್ಲಿ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾರೆ, ಹಾಗಾಗಿ ಬಂದಿಲ್ಲ. ಬರ್ತಾರೆ, ಆಮೇಲೆ ಬರ್ತಾರ ಸರ್? ಪ್ರಚಾರಕ್ಕೆ ಬರ್ಬೋದು? ಎಲ್ಲ ನಾಯಕರು ಬರ್ತಾರೆ ಎಲ್ಲ ಕಡೆ. ಯಾಕಂದ್ರೆ ಈಗ ಅಲ್ಲಿ ಬೇರೆ ಬೇರೆ ನಾಯಕರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದೆ ಪಕ್ಷ. ಈಗ ನನಗೆ ಇಲ್ಲಿ ದಾವಣಗೆರೆಗೆ ಹೋಗ್ಬೇಕು ಹೇಳಿದ್ದಾರೆ, ಬೇರೆ ಬೇರೆ ಸಚಿವರಿಗೆ, ಬೇರೆ ಬೇರೆ ಶಾಸಕರಿಗೆ, ಕೆಲವರಿಗೆ ಬಾಗಲಕೋಟನ್ನು ಕೊಟ್ಟಿದ್ದಾರೆ, ಕೆಲವರು ಕೇರಳಕ್ಕೆ ಹೋಗಿದ್ದಾರೆ. ನಮ್ಮ ರಾಜ್ಯದ ಈಶ್ವರ್ ಖಂಡ್ರೆ ಅವರು ಕೇರಳಕ್ಕೆ ಹೋಗಿದ್ದಾರೆ, ಪ್ರಿಯಾಂಕ್ ಕೇರಳಕ್ಕೆ ಹೋಗಿದ್ದಾರೆ. ಕೆಲವರಿಗೆ ಬೇರೆ ಬೇರೆ ಒಂದು ಜವಾಬ್ದಾರಿನ ಕೊಟ್ಟಿರೋದ್ರಿಂದ ಇವತ್ತು ಜಮೀರ್ ಅವರು ನನಗೆ ಫೋನ್ ಮಾಡಿದ್ರು, ಅವರು ಕೇರಳದಲ್ಲಿದ್ದಾರೆ. ಆ ರೀತಿಯಾಗಿ ಇವತ್ತು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಾಠ ಕಲಿಸ್ಬಿಡ್ತೀವಿ ಎಲೆಕ್ಷನ್ ಅಲ್ಲಿ ಅಂತ ವಿಜೇಂದ್ರ ಅವರು ಹೇಳ್ತಿದ್ದಾರೆ ಸರ್. ವಿಜೇಂದ್ರ ಹೇಳ್ತಾರೆ ಅವ್ರಿಗೇನು, ಮತ್ತೆ ಈಗ ಅವ್ರಿಗೇನು ಬೇರೆ ದಾರಿ ಏನಿದೆ. ಆದರೆ ಈ ಬಹಳ ಸ್ಪಷ್ಟವಾಗಿ ನಾವು ಹೇಳ್ಬೋದು ಅಂತಂದರೆ 2 ಸೀಟ್ಗಳು ನಾವು ಗೆಲ್ತಾ ಇದ್ದೀವಿ, ಅದರಲ್ಲಿ ಯಾವುದೇ ಅನುಮಾನನೂ ಇಲ್ಲ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.